ಒಂಥರ ಮೂಢನಂಬಿಕೆ ಅಂತ ಹೇಳ್ತಾರೆ. ಮತ್ತು ಏನು ಟ್ರಾಫಿಕ್ ಗುರು, ಯಪ್ಪ. ಗುಣ ಕೇವ್ಸ್ ಎಂಟ್ರೆನ್ಸ್ ಬಂದ್ವಿ. ಮಗ ಇನ್ಫೈನಟ್ ಡೆಪ್ತ್ ಇದೆಯಂತ ಕಾಣೋದಕ್ಕೆ. ವೀಕ್ಷಕರೇ, ಅದೇ ಕುಕ್ಕಲ್ ಲೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು TRP ಮೋಟೋ ವ್ಲಾಗ್ಸ್. ಈಗ ನಿಮಗೆ ಗೊತ್ತಿರೋ ಪ್ರಕಾರ ನಿನ್ನೆ ನಾನು ರಿವೀಲ್ ಮಾಡಿದ್ದೆ ಆಲ್ರೆಡಿ. ಗುಣ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಈ ಸ್ಟೇಯಿಂದ ಗುಣ ಕೇವ್ಸ್ ಬಂದು 17 ಕಿಲೋಮೀಟರ್ಸ್ ಇದೆ. ಮತ್ತು ಬಿಸಿಲು ರಪ 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 ಅಂತ ಹೊಡಿತಿದೆ. ಗುಣ ಕೇವ್ಸ್ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ಮಂಜುಮಲೆ ಬಾಯ್ಸ್ದು ಮೂವಿ ನಿಮ್ಮ ಯಾರು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದೇ ಒಂದು ರಿಯಲ್ ಸ್ಟೋರಿ. ಆ ಕೇವ್ ಒಳಗೆ ಒಬ್ಬ ಬಿದ್ದೋಗಿರ್ತಾನೆ, ಅದನ್ನು ರೆಸ್ಕ್ಯೂ ಮಾಡೋಕ್ಕೆ 20 ಡೇಸ್ ಸಮಥಿಂಗ್ ತೊಗೋತಾರೆ. ಆಮೇಲೆ ನಾನು ಇನ್ನೂ ರಿಸರ್ಚ್ ಮಾಡಿದಾಗ ಇನ್ನೂ ಕೆಲವೊಂದು ಕೇಳಿದಾಗ ಗುಣ ಕೇವ್ ಇಸ್ ಸಮಥಿಂಗ್ ಲೈಕ್ ತುಂಬ ಏನೋ ಪ್ಯಾನರಾಮಲ್ ಆ್ಯಕ್ಟಿವಿಟೀಸ್ ನಡೆಯುತ್ತಂತೆ ಗುರು ಅಲ್ಲಿ ಅಂತ ಕೇಳಬಟ್ಟೆ. ಅದು ಎಷ್ಟು ಪಟ್ಟು ನಿಜನೋ ಸುಳ್ಳು ಅದು ನನಗಂತೂ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಅದರ ಲೋಕಲ್ ಲೀಡ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ ಏನಾದ್ರು ನಿಜವಾಗ್ಲೂ ಏನಾದ್ರು ಇದೆಯಾ ಇಲ್ವಾ ಅಂತ. ಪ್ಯಾನರಾಮಲ್ ಆ್ಯಕ್ಟಿವಿಟಿ ಅಂದರೆ ಸ್ವಲ್ಪ ಜನ ನಂಬ್ತಾರೆ, ಸ್ವಲ್ಪ ಜನ ನಂಬಲ್ಲ. ಆಲ್ಮೋಸ್ಟ್ ಅದನ್ನೇನೋ ಒಂಥರ ಮೂಢನಂಬಿಕೆ ಅಂತ ಹೇಳ್ತಾರೆ. ಬಟ್ ಎಲ್ರಿಗೂ ತಂತಂದು ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ನೀವು ಅದು ನನ್ನ ಕ್ವಶನ್ ಕೇಳಿದ್ರೆ, ಸೊ ಹೌದು ಗುರು, ನಾನು ನಂಬ್ತೀನಿ ಒಂದು ಇನ್ಸ್ಟೆಂಟ್ ಗಂಟ. ಫುಲ್ ಕಂಪ್ಲೀಟಾಗಿ ನಂಬ್ತೀನಿ ಅಂತ ಅಲ್ಲ, ಬಟ್ ನಂಬ್ತೀನಿ. ಸೊ ಏನೇ ಆದರೂ ಎಲ್ಲದಕ್ಕೂ ನೀವು ಏನೇ ಎಕ್ಸಾಂಪಲ್ ತೊಗೊಂಡ್ರು ಎಲ್ಲದಕ್ಕೂ ಆಪೋಸಿಟ್ ಇದೆ. ನೀವು ಏನೇ ತಗೊಳ್ಳಿ, ಎಲ್ಲದಕ್ಕೂ ಆಪೋಸಿಟ್ ಇದೆ. ಒಳ್ಳೆಯದು ಅಂದರೆ ಕೆಟ್ಟದ್ದು, ಈ ಥರದ್ದು ಏನೋ ಬೇಜಾನ್ ಎಕ್ಸಾಂಪಲ್ ಕೊಡ್ಕೊಂಡು ಹೋಗ್ಬೋದು ನಾನು. ಸೊ ಹಂಗೇ ದೇವರಿದ್ದಾನೆ ಅಂದರೆ ದೆವ್ವಗಳು ಇರಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ. ದಿಸ್ ಈಸ್ ಆಲ್ ಮೈ ಪರ್ಸ್ಪೆಕ್ಟಿವ್. ಸೊ ಬೇರೆಯವ್ರು ಇಲ್ಲ ಗುರು ಇರಲ್ಲ ಅಂತಲೂ ಹೇಳ್ಬೋದು. ಬಟ್ ಅದೇ ಅವ್ರ ನನ್ನ ಪರ್ಸ್ಪೆಕ್ಟಿವ್ ಎಲ್ಲ ಕೇಳಿದ್ರೆ ಹೌದು ಗುರು ಇದೆ ಅಂತೀನಿ. ಸೊ ನೋಡೋಣ ಏನಿದೆ ಏನು ಎತ್ತ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಮತ್ತು ಏನು ಟ್ರಾಫಿಕ್ ಗುರು, ಯಪ್ಪ. ಸೋಮವಾರ ವರ್ಕಿಂಗ್ ಡೇ. ಇವರೆಲ್ಲ ಟ್ರಿಪ್ ಮಾಡೋಕೆ ಬಂದಿದ್ದಾರೋ ಅಥವಾ ಕೆಲ್ಸಕ್ಕೆ ಹೋಗ್ತಿದ್ದಾರೋ ಒಂದು ಚೂರು ಐಡಿಯಾ ಇಲ್ಲ. ಏನನ್ನ ಮಕ್ಕಳು ನೋಡು, ಕಾರ್ನ ಬೈಕ್ ಅನ್ಕೊಬಿಟ್ಟು ನುಗ್ಗಿಸ್ಕೊಂಡು ಹೋಗ್ಬಿಡೋಣ ಅಂತ. ದಟ್ ಈಸ್ ವಾಟ್ ಬ್ರೋ, ಬೈಕ್ ಹ್ಯಾಸ್ ದಿಸ್ ಪ್ರಿವಿಲೇಜ್. ಅಯ್ಯೋ ಏನು ಟ್ರಾಫಿಕ್ ಗುರು. ಅಯ್ಯೋ ಎಲ್ಲೆಲ್ಲೋ ಕುತ್ಕೊಂಡಿದ್ದಾರೆ, ಜಗಳ ಆಡ್ತಿದ್ದಾರೆ, ಅಲ್ಲೇ ನಿಲ್ಸ್ಕೊಂಡಿದ್ದಾರೆ. ಏನು ಗುಣಕ್ಕೆ ಈಗ ಇಷ್ಟೊಂದಿರೋದು. ಇದ್ರಲ್ಲಿ ಬೇರೆ ರೆಡ್ ತೋರಿಸ್ತೈತೆ ನೋಡಿ ವೀಕ್ಷಕರೇ, ನೋಡಿ ಟ್ರಾಫಿಕ್ನ ನೋಡಿ. ಬೈಕಲ್ಲಿ ಬನ್ನಿ, ಅದಕ್ಕೇನೆ ನಾನು ಹೇಳ್ತಿರೋದು, ಬೈಕಲ್ಲಿ ಬನ್ನಿ. ಬೈಕ್ ಹ್ಯಾಸ್ ದಿಸ್ ಪ್ರಿವಿಲೇಜ್. ಯಾರು ನಿಂತ್ಕೋತಾರೆ ಗುರು ಇಷ್ಟೊಂದು ಟ್ರಾಫಿಕಲ್ಲಿ, ಇಷ್ಟು ದೊಡ್ಡ ಲೈನು. ಇದು ಕ್ಲಿಯರ್ ಆಗೋಕ್ಕೆ 1 hour ಬೇಕು ಗುರು. ನಮ್ಮ ಹುಡುಗರೆಲ್ಲ ನಿಂತವ್ರೆ, ಬೈಕಿಂಗ್ ಬ್ರದರ್ಸ್. ಅಯ್ಯಯ್ಯಪ್ಪ, ಕಾಮಿಡಿ ಅಂತ ಸೂಸೈಡ್ ಪಾಯಿಂಟ್ ಇದೆಯಂತೆ. ಅದನ್ನ ನೋಡಕ್ಕೆ ಜಾಮ್ ಆಗಿರೋದು. ಆಬ್ವಿಯಸ್ಲಿ ನಂದಿ ಹಿಲ್ಸು ಸೂಸೈಡ್ ಪಾಯಿಂಟ್, ಎಷ್ಟೊಂದು ಜನ ಹೋಗಲ್ಲ. ಜಸ್ಟ್ ADV ಥಿಂಗ್ಸ್. ಈ ಥರದ್ದು ಒಂದು ಮಂಡ್ರೋಡ್ ಕೊಟ್ಬಿಟ್ರಪ್ಪ ಸಾಕು ನನಗೆ. ನಾನು ಬೆಂಕಿ ಥರ ಹೋಗ್ಬಿಡ್ತೀನಿ. ಅಣ್ಣ ಏನೋ ಹೋಗೋಣ ಅಂತ ಬಂದರೆ ಮೂವ್ ಮಾಡಿದ್ರೆ ಮತ್ತೆ ಟ್ರಾಫಿಕ್ಕ ಗುರು. ಮಂಡೇ ಗುರು ಇವತ್ತು. ವಾಟ್ ವಿ ಎಕ್ಸ್ಪೆಕ್ಟೆಡ್ ಇಸ್ ಟ್ರಾಫಿಕ್ಕೇ ಇರಲ್ಲ ಅಂತ. ಇನ್ನು ನಮ್ಮ ಮಕ್ಳು ಹಿಂಗೆ ಪಾರ್ಕ್ ಮಾಡಿ ಹೋಗ್ತಾರಲ್ಲ, ಪಾರ್ಕಿಂಗಿಗೆ ಅಂತ ಒಂದು ಲೊಕೇಶನ್ ಮಾಡೋಕ್ಕಾಗಲ್ವ ಗುರು. ಯಪ್ಪ ವೀಕ್ಷಕರೇ, ಜಾಮ್ ಆಗಿದ್ದು ನನ್ನ ಮಕ್ಕಳು ಟಿಕೆಟ್ ಕಲೆಕ್ಟ್ ಮಾಡ್ತವ್ರೆ, ಅದಕ್ಕೆ. ಅಯ್ಯೋ ಇದೆಲ್ಲ ಫ್ರೀನೇ ಐತೆ ಗುರು. ಅಲ್ಲಿ ನೋಡಿದ್ರೆ ರಣ ರೋಚಕ ಜಾಮು. ವೀಕ್ಷಕರೇ, ಗುಣ ಕೇವ್ಸ್ ಎಂಟ್ರೆನ್ಸ್ ಬಂದ್ವಿ. ಏನು ಇವತ್ತು ಸೋಮವಾರನ ಅಥವಾ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಹೆಂಗೆ ಅನ್ನಿಸ್ತಿದೆ. ಏನು ಜನ ಗುರು. ವೀಕ್ಷಕರೇ, ಮಂಡೇ ಬಂದಿದ್ದಕ್ಕೆ ಇಷ್ಟು ರಶ್. ಸಂಡೇ ಬಂದಿದ್ರೆ
ನಾನೇ 360 ತಿರುಗ್ಬಿಡ್ತೀನಿ. ಹಾಂ ಇರು. ನಿಮ್ಮ ಮನದಾಳದ ಮಾತು ಎತ್ತು ಬೋಳಿ ಮಕ್ಳಿಗೆ ಏನು ಇಷ್ಟೊಂದು ಜನ ಇದ್ದಾರಲ್ಲೋ. ಕೇಳಿಸ್ಕೊಂಡು ಚಪ್ಪಲಿ ಹೊಡಿತಾರೆ. ಕೇಳಿಸ್ಕೊಳ್ಳಿ ಬಿಡು, ನಮ್ಮವರೇ ಅಲ್ವಾ, ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಬೈತಾರೆ ಅಂತ. ಅಲ್ಲ ಮಂಡೇನೇ ಇಷ್ಟು ಜನ ಬಂದವ್ರೆ ಅಂದರೆ ಕೆಲಸ ಇಲ್ವಾ ಗುರು ಇವ್ರುಗಳಿಗೆಲ್ಲ? ಆದ್ರೂ ಅದೇ ಸೇಮ್ ಕ್ವಶನ್. ನಮಗೆ ಕೆಲಸ ಇಲ್ಲ, ಅದಕ್ಕೆ ನಾವು ಬಂದಿದ್ದೀವಿ. ಅವ್ರು ಹೇಳ್ತಾರೆ ನಾವು ನಿಮ್ಮ ಥರನೇ ಅಲ್ವಾ ಅಂತ. ವೀಕ್ಷಕರೇ, ಆನ್ ಕ್ಯಾಮ್ರಾ ನಿಮಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಆನ್ ಕ್ಯಾಮ್ರಾ ಕಾಣಿಸಲ್ಲ, ಝೂಮ್ ಮಾಡಿದ್ರು ಕಾಣಿಸಲ್ಲ ಅನ್ಕೋತೀನಿ, ಗತ್ತಲೇ ಇದೆ ಮಗ. ಇನ್ಫೈನಟ್ ಡೆಪ್ತ್ ಇದೆಯಂತ ಕಾಣೋದಕ್ಕೆ. ಡೆವಿಲ್ಸ್ ಕಿಚನ್ ಅಂತ ಕರೆಯೋದು ಇದಕ್ಕೆ. ಡೆವಿಲ್ಸ್ ಕಿಚನ್. ಮಂಜುಮಲ್ ವಯಸ್ಸಲ್ಲಿ ಇಲ್ಲೇ ಬೀಳೋದಂತೆ ಅವನು. ಇಲ್ಲಲ್ಲ, ಇಲ್ಲೇ ಅಂತೆ. ಇಲ್ಲಲ್ಲ, ಮತ್ತೆ ನೋಡು ಅಲ್ಲಿಂದ ಹೋಗ್ತಾರೆ ಕೆಳಗಡೆಗೆ. ಹಾಂ, ಕೆಳಗಡೆಗೆ ಹೋಗಿ ಅಲ್ಲಿಂದ ಕೆಳಗಡೆ ಒಂದು. ಓಕೆ ವೀಕ್ಷಕರೇ, ಗುಣ ಕೇವ್ಸ್ ಕಂಪ್ಲೀಟ್ ಆಯಿತು. ಈಗ ಅಲ್ಲಿಂದ ಪೊಂಬಾರೈ ವ್ಯೂ ಪಾಯಿಂಟಿಗೆ ನನಗಿನ್ನ 1.1 ಕಿಲೋಮೀಟ್ರ್ ಇದೆ. ನಿಯರೆಸ್ಟ್ ಆಯಿತು ಗುರು. ಮೇಲಿಂದ ಬಂದ್ವಿ, ಅಲ್ಲಿನೇ ಬಂದಿದೆ ರೋಡು. ನೆನ್ನೆನೂ ಸೇಮ್ ರೋಡಲ್ಲೇ ಬಂದಿದ್ದು ನಾವು. ಆ TSG ಮೋಟೋ ಲೈಫ್ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಸನ್ಸೆಟ್ಟಿಗೆ ಬನ್ನಿ ಚೆನ್ನಾಗಿರುತ್ತೆ ಅಂದೆ. ಬಟ್ ನಮ್ಮ ಸನ್ಸೆಟ್ನ ನಾವು ಅಲ್ಲಿ ಟೆಂಟ್ ಸ್ಟೇ ಹತ್ರ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇದೇ ಪೊಂಬಾರೈ ವ್ಯೂ ಪಾಯಿಂಟು. ಬಿಸಿ ಹೆಂಗೆ ಅನಿಸ್ತೈತೆ ಈ ವ್ಯೂ ಪಾಯಿಂಟ್ ನೋಡಿ ನಿಮಗೆ? ಹಾಂ, ಅಷ್ಟೇ ಚೆನ್ನಾಗಿದ್ವು. ಅದು ಆ್ಯಕ್ಚುಲಿ ಇನ್ನೂ ಹೈಟ್ ಹೋದರೆ ನಿಮಗೆ ಲೇಯರ್ ಕ್ಲೀನಾಗಿ ಕಾಣುತ್ತೆ. ಹಾಂ. ಸೊ ವೀಕ್ಷಕರೇ, ನೆಕ್ಸ್ಟು ಕೂಕಲ್ಲಂ ಲೇಕಿಗೆ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಪೀಸ್ ಆಗಿದೆ ನೋಡಿ ಇಲ್ಲಿ ಜಾಗ. ಸದ್ಯ ಜನ ಇಲ್ಲ, ಅದೇ ಖುಷಿ ಗುರು. ಕ್ಲೀನಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ವೀಕ್ಷಕರೇ, ಅದೇ ಕುಕ್ಕಲ್ ಲೇಕ್ ಕ್ರೇಜಿಯಾಗಿ ಕಾಣಿಸ್ತೈತೆ. ಹಾಂ, ವಾಟರ್ ಬಾಲ್ಸಾ? ಏನು ಹೇಳ್ತಲ್ಲ ಅವನೆಲ್ಲ. ಸುಪ್ರಜಿತ್ ಅಲ್ಲ, ಸುಪ್ರಜಿತ್ ಅಲ್ಲಿ. வாட்டர்ஃபால் 1 கிலோமீட்டர் வண்டியிலே போயிட்டு உள்ள ஒரு 10 நிமிஷம் நடக்கணும். ஒரு வியூ பாயிண்ட் 1 கிலோமீட்டர் வண்டியிலே போயிட்டு ஆஃப் ரோட்டில் ஒரு 10 நிமிஷம் நடக்கணும். இந்த 2 இடத்துக்கு நாங்கள் தான் கூப்பிட்டு போகிறோம். ಇನ್ನೇನು ನಮ್ಮ ಕೊಡೈಕೆನಾಲ್ ಟ್ರಿಪ್ಪು ಎಂಡ್ ಆಗ್ತಾ ಬಂತು. ನಾಳೆ ಮಾರ್ನಿಂಗೆ ಹೊರಟ್ಬಿಡ್ತೀವಿ, ಒಂದು 5 ಅಥವಾ 6 ಹಂಗೆ. ಸೊ ಇಲ್ಲಿಂದ ಹೊರಟಾದ್ಮೇಲೆ ನೆಕ್ಸ್ಟು ನಾವು ಹೊರಡ್ತಾ ಇರೋದೇ ಬೆಂಗಳೂರಿಗೆ.